ವಿಜಯಾನಂದ ಕಾಶ್ಯಪ್ನವರು, ಪ್ರಕಾಶ್ ರಾಠೋಡ್ ಅವರು ಮೇಲೆ ಬರಬೇಕು. ಆಯ್ತು ಆಯ್ತು, ಮೊದಲೆಲ್ಲರೂ ಹೂ ಅಂದ್ರೆ ಮತ್ತೆ ಈಗ ಶ್ರೀಮಾನ್ ಅಜಯ್ ಕುಮಾರ್ ಸರ್ನಾಯ್ಕರವರು, ಶ್ರೀಮಾನ್ IG ಸನದಿಯವರು, ಶ್ರೀಮಾನ್ IG ಸನದಿಯವರು, ದಯವಿಟ್ಟು ವೇದಿಕೆ ಮೇಲೆ ಇರುವಂತಹ ಪಕ್ಷದ ಕಾರ್ಯಕರ್ತರು ವೇದಿಕೆಯಿಂದ ಕೆಳಗಿಳಿಬೇಕೆಂದು ವಿನಂತಿ. ಮಾನ್ಯ ಮೊಹಮ್ಮದ್ ನಲ್ಪಾಡ್ರವರು ಬರ್ರಿ. ವಿಜಯಾನಂದ್ ಶ್ರೀಮತಿ ಉಮಾಶ್ರೀ ಅವರು ಒಂದೇ ಕಾರ್ಯಕ್ರಮದ ಪ್ರಾರಂಭ ಸೇವಾದಳದ ಕಾರ್ಯಕರ್ತರಿಂದ ವಂದೇ ಮಾತರಂ. सावधान, वंदे मातरम एक साथ शुरू करेंगे. वंदे मातरम, वंदे मातरम, सुजलाम सुफलाम मलयज शीतलाम सस्यश्यामलाम मातरम, वंदे मातरम. शुभ्रज्योत्स्ना पुलकितयामिनी पुल्लकुसुमिता ध्रुवधर शोभिनी सुवासिनी सुमधुर भाषिनी सुखदां वरदां मातरं, वंदे मातरं, वंदे मातरं. ಧನ್ಯವಾದಗಳು. धन्यवाद. ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಜನವಿರೋಧಿ ಕ್ರಮಗಳ ಹಗರಣಗಳ ಹಲವಾರು ಜನವಿರೋಧಿ ಕ್ರಮಗಳ ವಿರುದ್ಧ ಜನರ ಬಳಿಗೆ ಹೋಗಿ ಜನರ ಪ್ರಜಾಧ್ವನಿಯನ್ನ ಈ ಎಲ್ಲ ಜನವಿರೋಧಿ ಸರ್ಕಾರದ ವಿರುದ್ಧ ಮೊಳಗಿಸಬೇಕು ಅನ್ನತಕ್ಕಂತಹ ಒಂದು ಸದುದ್ದೇಶದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಮಾನ್ ರಂಜಿತ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮಾನ್ DK ಶಿವಕುಮಾರ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಜನಹಿತ ಕಾರ್ಯಗಳನ್ನು ಮಾಡಿ 165 ಭರವಸೆಗಳನ್ನು ಪೂರ್ತಿಗೊಳಿಸಿ ಹಲವು ಬಡವರ ಸಲುವಾಗಿ ಭಾಗ್ಯಗಳನ್ನು ರಾಜ್ಯದ ಜನತೆಗೆ ನೀಡಿ ಇಂದು ವಿರೋಧ ಪಕ್ಷದ ನಾಯಕರಾಗಿ ಸಮರ್ಥವಾಗಿ ತಮ್ಮ ಕಾರ್ಯವನ್ನು ನಿಭಾಯಿಸ್ತಾ ಹೊರಟಿರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮಾನ್ ಸಿದ್ದರಾಮಯ್ಯನವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ.
ವಿಧಾನ ಪರಿಷತ್ತಿನಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ BK ಹರಿಪ್ರಸಾದ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಶ್ರೀಮಾನ್ HK ಪಾಟೀಲ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಹಿಂದಿನ ಕೇಂದ್ರ ಸಚಿವರು 7 ಬಾರಿ ಕೋಲಾರದ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿ ಇಂದು AICC ಕಾರ್ಯಕಾರಿ ಸಮಿತಿ ಸದಸ್ಯರಾದಂತಹ ಶ್ರೀಮಾನ್ ಮುನಿಯಪ್ಪನವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಬೆಳಗಾವಿ ಡಿವಿಷನ್ನಿನ ಉಸ್ತುವಾರಿಗಳು KPCCಯ ಕಾರ್ಯಾಧ್ಯಕ್ಷರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹೋಳಿ ಜಿಲ್ಲೆಗಳ ವಿಧಾನ ಪರಿಷತ್ ಸದಸ್ಯರಾದಂತಹ ಹಿರಿಯರಾದ ಶ್ರೀಮಾನ್ ಪ್ರಕಾಶ್ ಹುಕ್ಕೇರಿ ಅವರನ್ನ ಸ್ವಾಗತಿಸ್ತೇನೆ. ಅದೇ ರೀತಿ ಶ್ರೀಮಾನ್ ಸುನಿಲ್ ಗೌಡ ಪಾಟೀಲ್ ರವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಶಾಸಕರಾದ ಶ್ರೀಮಾನ್ ಆನಂದ್ ನ್ಯಾಮಗೌಡರಿಗೆ ಸ್ವಾಗತ. ಹಿಂದಿನ ಸಭಾಪತಿಗಳು ಹಿರಿಯರಾದಂತಹ ಶ್ರೀಮಾನ್ ಕೋಳಿವಾಡ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತೇನೆ. ಹಿಂದಿನ ಸಚಿವರು ಜಿಲ್ಲೆ ಹಿರಿಯರಾದ ಶ್ರೀಮಾನ್ SR ಪಾಟೀಲ್ ರವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. AICCಯ ಕಾರ್ಯದರ್ಶಿಗಳಾಗಿರುವಂತಹ ಕ್ರಿಸ್ಟೋಫರ್ ತಿಲಕರ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಸಚಿನ್ ಮೇಘಾ ಅವರು ಕಿಸಾನ್ ಸೆಲ್ ಅಧ್ಯಕ್ಷರು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಿಂದಿನ ಸಚಿವರಾದಂತಹ ಶ್ರೀಮಾನ್ RB ತಿಮ್ಮಾಪುರ ಅವರನ್ನು ಸ್ವಾಗತ ಮಾಡ್ತೇನೆ. ಹಿಂದಿನ ಸಚಿವೆಯಾದ ಶ್ರೀಮತಿ ಉಮಾಶ್ರೀ ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ಬೀಳ್ಗಿಯ ಹಿಂದಿನ ಶಾಸಕರಾದ ಶ್ರೀಮಾನ್ JT ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ವಿಧಾನ ಪರಿಷತ್ ಆದಂತಹ ಪ್ರಕಾಶ್ ರಾಠೋಡ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಯುವಕರು ರಾಜ್ಯ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ನಲ್ಪಾಡ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಬಸವರಾಜ್ ರಾರಜಡ್ಡಿ ಅವರು ಹಿಂದಿನ ಸಚಿವರು ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ 3 ಬಾರಿ ಲೋಕಸಭಾ ಸದಸ್ಯರಾಗಿ ಸಜ್ಜನ ರಾಜಕಾರಣಿಯನ್ನು ಗುರುತಿಸಿಕೊಂಡಿರ್ತಕ್ಕಂಥ ಶ್ರೀಮಾನ್ IG ಸಮಿತಿ ಅವರನ್ನು ಸ್ವಾಗತ ಮಾಡ್ತೇನೆ. ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಪುಷ್ಪ ಅಮರಾತ್ ಅವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ಮುಧೋಳದ ಕಳೆದ ಚುನಾವಣೆಯ ಅಭ್ಯರ್ಥಿಗಳಾದಂಥ ಸತೀಶ್ ಬಂಡವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಿಂದಿನ ಲೋಕಸಭೆಯ ಸದಸ್ಯರಾದಂಥ ಹಿರಿಯರಾದ ಶ್ರೀಮಾನ್ ಅಜಯ್ ಸರ್ನಾಯ್ಕರವರನ್ನು ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹುನಗುಂದದ ಹಿಂದಿನ ಮಾಜಿ ಶಾಸಕರಾದ ಶ್ರೀಮಾನ್ ವಿಜಯಾನಂದ್ ಕಾಶ್ಯಪ್ನವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಿಂದಿನ ಲೋಕಸಭಾ ಅಭ್ಯರ್ಥಿನಿ ಶ್ರೀಮತಿ ವೀಣಾ ಕಾಶ್ಯಪ್ನವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಹಿಂದಿನ ಸಚಿವರು ನಮ್ಮ ಜಿಲ್ಲೆ ಉಸ್ತುವಾರಿ ಆಗಿರತಕ್ಕಂಥ ಮಲ್ಲಿಕಾರ್ಜುನ ನಾಗಪ್ಪ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಮಾಡಿ ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ, ಎಲ್ಲ ಮಾಜಿ ಶಾಸಕರಿಗೆ, ಮಾಜಿ ಸಚಿವರಿಗೆ, ಇಂದಿನ ಶಾಸಕರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಶ್ರೀಮಾನ್ IG ಸನದಿ ಅವರು, ಅನದೇ ಸೈನದಿ ಅವರು ಹಾಗೂ ಸೌದಾಗರ್ ಅವರನ್ನು ನಾನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ನಜೀರ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ನನ್ನ ಕಾಂಗ್ರೆಸ್ಸಿನ ಬಂಧು ಬಳಗದವರನ್ನು ಸ್ವಾಗತ ಮಾಡ್ತೇನೆ. ಹಿರಿಯರು ವೇದಿಕೆ ಮೇಲೆ ಆಸೀನರಾದಂಥ HY ಮೇಟಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಎಲ್ಲ ಮಂಚೂಡಿ ಘಟಕಗಳ ಅಧ್ಯಕ್ಷರನ್ನು ಸ್ವಾಗತ ಮಾಡ್ತಾನೆ. ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸ್ವಾಗತ ಮಾಡ್ತಾನೆ. ಎಲ್ಲ ಈ ಸಂಯೋಜಕರನ್ನು ಸ್ವಾಗತ ಮಾಡ್ತಾನೆ. ಪತ್ರಿಕಾ ಪ್ರತಿನಿಧಿ ಸ್ನೇಹಿತರನ್ನು ಸ್ವಾಗತ ಮಾಡ್ತೇನೆ.
ಇನ್ನುಳಿದ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಟ್ಟು ತಮ್ಮ ತಮ್ಮ ಗ್ರಾಮಗಳಿಂದ ಹುರುಪು ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಾಯಕರೆಲ್ಲರ ಅನಿಸಿಕೆಗಳನ್ನು ಸಂದೇಶಗಳನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಶೋಭಿತಂದು ಆಗಮಿಸಿರ್ತಕ್ಕಂಥ ಜಿಲ್ಲೆಯ ಎಲ್ಲ ಕಡೆಗಳಿಂದ ಎಲ್ಲ ಮತಕ್ಷೇತ್ರಗಳಿಂದ ಆಗಮಿಸಿರ್ತಕ್ಕಂಥ ವಿವಿಧ ಜನಪ್ರತಿನಿಧಿಗಳೇ, ಪಕ್ಷದ ಅಭಿಮಾನಿಗಳೇ, ಪಕ್ಷದ ಕಾರ್ಯಕರ್ತರೇ, ಬಿಜಾಪುರದಿಂದಲೂ ಕೂಡ ಆಗಮಿಸಿರ್ತಕ್ಕಂಥ ಅಲ್ಲಿಯ ಹಿಂದಿನ ನಮ್ಮ 2018ರ ಚುನಾವಣೆಯ ಸದಸ್ಯ ಕುರೇಶ್ ಅವರೇ, ಇನ್ನಿತರ ಎಲ್ಲರಿಗೂ ಮತ್ತೊಮ್ಮೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ, ಎಲ್ಲ ಮಂಚೂಣ ಘಟಕಗಳ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ಹಿರಿಯರಿಗೆ ಸ್ವಾಗತ ಮಾಡಿ ನಿಮಗೂ ಕೂಡ ನಾನು ಕೈ ಮುಗಿದು ಸ್ವಾಗತ ಮಾಡ್ತಾ ಇದ್ದೇನೆ. ಯಾರಾದರೂ ಉಳಿದಿದ್ದರೆ ದಯವಿಟ್ಟು ಅದು ನನ್ನ ಸ್ವಾಗತವನ್ನು ತಾವು ಸ್ವೀಕಾರ ಮಾಡಬೇಕು ಅಂತೇಳಿ ಕೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಎಡೆ ಮಾಡಿಕೊಡ್ತಾ ಇದ್ದೇನೆ. ಇದೀಗ ನಮ್ಮೆಲ್ಲರ ನಾಡಿನ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳನ್ನು ನಾವೆಲ್ಲರೂ ಸಹ ಕಳೆದುಕೊಂಡಿದ್ದೇವೆ. ಅವರಿಗೆ ಗೌರವಾರ್ಪಣೆಯ ನಿಮಿತ್ತವಾಗಿ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ತಾವೆಲ್ಲರೂ ಸಹ ಎದ್ದು ನಿಲ್ಲಬೇಕು. ಕೇವಲ 1 ನಿಮಿಷ ಮೌನಾಚರಣೆ. ನಾನು ಪ್ರಾರಂಭ ಅಂತ ಹೇಳಿದ ತಕ್ಷಣ ಪ್ರಾರಂಭ, ನಿಲ್ಲಿಸಿ ಅಂದ ತಕ್ಷಣ ತಾವೆಲ್ಲರೂ ಸಹ ನಿಲ್ಲಿಸಿಬಿಡಬೇಕು. ಮೌನಾಚರಣೆ ಪ್ರಾರಂಭ. ಓಂ ಶಾಂತಿ. ಮೌನಾಚರಣೆ ಮುಕ್ತಾಯ. ಇದೀಗ ನಾವು ನೀವುಗಳೆಲ್ಲ ಅತ್ಯಂತ ಕಾತುರದಿಂದ ಕಾಯ್ತಕ್ಕಂಥ ಕಾರ್ಯಕ್ರಮದ ಉದ್ಘಾಟನೆಗೆ ಅಣಿ ಆಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಾನು ವಿನಂತಿಯನ್ನ ಮಾಡ್ಕೋತಾ ಇದ್ದೇನೆ. ವೀರಪ್ಪ ಮ್ಯಾಗೇರಿ ಮತ್ತು ಬಂಧುಗಳಿಂದ ಡಿ.ಕೆ. ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಬಿ.ಕೆ. ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಎಲ್ಲ ನಾಯಕರುಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಮುನಿಯಪ್ಪನವರಿಗೂ ಕೆ.ಎಚ್. ಮುನಿಯಪ್ಪ ಸರ್ ಅವರಿಗೂ ಸಹ ಎಲ್ಲರಿಗೂ ಸೇರಿ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಬೃಹತ್ ಆಗಿರುವ ಒಂದು ಹೂಮಾಲೆಯನ್ನ ಅರ್ಪಿಸೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಇದನ್ನ ಸ್ವೀಕರಿಸಲು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಸರ್, ಮುನಿಯಪ್ಪ ಸರ್, ಎಚ್ ಕೆ ಪಾಟೀಲ್ ಸರ್, ಎಸ್ ಆರ್ ಪಾಟೀಲ್, ಮೊಹಮ್ಮದ್ ಅಲಿಪಾಡ, ಹರಿಪ್ರಸಾದ್, ಸಜ್ಜಾವರ್, ಡಿ.ಕೆ. ಸರ್, ಆ ವೇದಿಕೆ ಹಿಂಭಾಗದಾಗಿರುವಂತ ಎಲ್ಲರೂ ಸ್ಕ್ರೀನ್ ಕಾಣ್ತಾ ಇಲ್ಲ. ದಯಮಾಡಿ ಕಾರ್ಯಕರ್ತರು ಕೆಳಗಡೆ ಬರ್ರಿ. ವೇದಿಕೆ ಹಿಂಭಾಗಿರುವಂತ ಕಾರ್ಯಕರ್ತರು ತಮ್ಮ ಈ ಒಂದು ಪ್ರೀತಿ ಅಭಿಮಾನವನ್ನ
ಬೃಹತ್ ಗಾತ್ರದ ಹೂಮಾಲೆಯನ್ನು ಅರ್ಪಿಸುವುದರ ಮುಖಾಂತರ ಪಿರಪ್ಪ ಮ್ಯಾಗೇರಿ ಹಾಗೂ ಎಲ್ಲ ಸ್ನೇಹಿತರ ಬಳಗ ಇದೀಗ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರಿಗೆ ಬೃಹತ್ ಆಗಿರುವ ಹೂಮಾಲೆಯನ್ನು ಅರ್ಪಿಸ್ತಾ ಇದ್ದಾರೆ. ತಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ.